ಇನ್ನು ಶಾಲೆ ಆಯಿತು, ಈಗ ಸರ್ಕಾರಿ ಕಚೇರಿಗಳಲ್ಲೇ ಅವ್ಯವಸ್ಥೆ ಇದೆ. ಜಿಲ್ಲಾ ಶಿಕ್ಷಣಾಧಿಕಾರಿಗಳ ಕಚೇರಿಯೇ ಶಿಥಿಲಾವಸ್ಥೆಯಲ್ಲಿದೆ, ಕುಸಿಯುವ ಹಂತದಲ್ಲಿದೆ ಶಿಕ್ಷಣಾಧಿಕಾರಿಗಳ ಕಚೇರಿ. ಪ್ರತಿ ಬಾರಿಯೂ ಕೂಡ ಉತ್ತರ ಸಮಾಚಾರದಲ್ಲಿ ಸರ್ಕಾರಿ ಶಾಲೆಯ ಶಿಥಿಲಾವಸ್ಥೆಯ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ವಿ. ಆದರೆ ಈಗ ಸರ್ಕಾರಿ ಕಚೇರಿಯೇ ಶಿಥಿಲಾವಸ್ಥೆಯಲ್ಲಿದೆ. ಜಿಲ್ಲಾ ಶಿಕ್ಷಣಾಧಿಕಾರಿಗಳ ಕಚೇರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಈ ಅವ್ಯವಸ್ಥೆ ಕಂಡುಬಂದಿರೋದು. ಚಿತ್ರದುರ್ಗದ ಡಿಡಿಪಿಐ ಕಚೇರಿ ಕುಸಿಯುವ ಭೀತಿಯಲ್ಲಿದೆ. ಸಣ್ಣ ಮಳೆ ಆದರೂ ಸಾಕು ಡಿಡಿಪಿಐ ಕಚೇರಿ ಸೋರುತ್ತೆ. ಮೇಲ್ಛಾವಣಿ ಶಿಥಿಲಾವಸ್ಥೆಯಲ್ಲಿದೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಶಿಥಿಲಗೊಂಡಿದೆ ಡಿಡಿಪಿಐನ ಕಚೇರಿ ಮೇಲ್ಛಾವಣಿ. ಆತಂಕದಲ್ಲಿದ್ದಾರೆ ಸಿಬ್ಬಂದಿ. ಕಿತ್ತು ಬೀಳ್ತಾ ಇದೆ ಡಿಡಿಪಿಐ ಕಚೇರಿಯ ಮೇಲ್ಛಾವಣಿ. ಯಾವ ಕ್ಷಣಕ್ಕೆ ಏನಾಗುತ್ತೆ ಅನ್ನುವಂತಹ ಆತಂಕ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳದ್ದು. ಸಣ್ಣ ಮಳೆ ಆದರೂ ಕೂಡ ಸೋರುತ್ತೆ ಈ ಕಚೇರಿ. ಚಿತ್ರದುರ್ಗದ ಡಿಡಿಪಿಐ ಕಚೇರಿಯ ಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆದಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ಡಿಡಿಪಿಐ ಕಚೇರಿನೇ ಈ ರೀತಿ ಇದ್ರೆ ಇನ್ನು ಉಳಿದ ಕಚೇರಿಗಳ ಕಥೆ ಏನು? ಸರ್ಕಾರಿ ಶಾಲೆಗಳು ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನ ಪ್ರತಿ ಬಾರಿಯೂ ಕೂಡ ಸುದ್ದಿಯನ್ನ ಕೊಡ್ತಾನೆ ಇರ್ತೀವಿ. ಆದ್ರೆ ಈಗ ಸರ್ಕಾರಿ ಕಚೇರಿಯ ಸ್ಥಿತಿ ಈ ರೀತಿ. ಶಾಲೆಗಳು ದುರಸ್ತಿಕ ಆಗುವಂಥದ್ದು ಅಥವಾ ಶಿಥಿಲಾವಸ್ಥೆ ಆಗುವಂಥದ್ದು ಸರ್ವೇ ಸಾಮಾನ್ಯ ಆಗಿರ್ತಕ್ಕಂಥದ್ದು. ಆದರೆ ಚಿತ್ರದುರ್ಗ ನಗರದಲ್ಲಿರ್ತಕ್ಕಂಥ ಡಿಡಿಪಿಐ ಕಚೇರಿನೇ ಇಂದು ಶಿಥಿಲಾವಸ್ಥೆಯಲ್ಲಿದೆ. ನಮ್ಮ ದೃಶ್ಯಗಳಲ್ಲಿ ಗಮನಿಸ್ಬೋದು ನೀವು. ಇವಾಗ ನಾನೀಗ ಚಿತ್ರದುರ್ಗದ ನಗರದಲ್ಲಿರ್ತಕ್ಕಂಥ ಡಿಡಿಪಿಐ ಕಚೇರಿ ಬಳಿ ಇದ್ದೀನಿ. ದೃಶ್ಯಗಳಲ್ಲಿ ನೋಡ್ಬೋದು. ಇದು ಬಾಗಿಲು ಎಂಟ್ರೆನ್ಸಲ್ಲಿ ಹೋಗ್ತಕ್ಕಂಥ ಸಿಬ್ಬಂದಿಗಳು ಹೋಗ್ತಾರೆ. ಎಂಟ್ರೆನ್ಸ್ನ ಒಂದು ಮೇಲ್ಛಾವಣಿ ಎಷ್ಟು ಕುಸಿದಿದೆ ಅಂತ ನೋಡ್ಬೋದು. ಸಣ್ಣ ಮಳೆ ಬಂದರೆ ಸಾಕು ಇಲ್ಲಿನ ಮೇಲ್ಛಾವಣಿ ಕುಸಿತಕ್ಕಂಥದ್ದು, ನೀರು ಜಿನುಗ್ತಕ್ಕಂಥದ್ದು, ಈ ರೀತಿಯ ಸರ್ವೇ ಸಾಮಾನ್ಯವಾಗಿ ಸಮಸ್ಯೆ ಇರ್ತಕ್ಕಂಥದ್ದು. ಯಾಕಂತಂದರೆ ಇದು ಸುಮಾರು 100 ವರ್ಷಗಳ ಹಿಂದಿನ ಒಂದು ಕಚೇರಿ ಕಟ್ಟಡ ಆಗಿರೋದ್ರಿಂದ ಈ ರೀತಿಯ ಸಮಸ್ಯೆಯಲ್ಲಿ ಇರ್ತಕ್ಕಂಥದ್ದು. ಇದರಿಂದಾಗಿ ನಿಜಕ್ಕೂ ಕೂಡ ಇಲ್ಲಿನ ಸಿಬ್ಬಂದಿಗಳು ಒಂದು ದಿನನಿತ್ಯನೂ ಕೂಡ ಆತಂಕದಲ್ಲಿನೇ ಡ್ಯೂಟಿ ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು. ದೃಶ್ಯಗಳಲ್ಲಿ ನೋಡ್ಬೋದು ನೀವು. ಅಲ್ಲಿ ಮೂಲೆಯಲ್ಲಿ ಈಗಲೂ ಕೂಡ ಬೀಳ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಆ ರೀತಿಯ ಒಂದು ತುದಿಯಲ್ಲಿ ಇರ್ತಕ್ಕಂಥದ್ದು ಮೇಲ್ಛಾವಣಿ. ಯಾಕಂತಂದರೆ ಯಾವಾಗ ಬೇಕಾದ್ರೂ ಬೀಳ್ಬೋದು. ಓಡಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸಿಬ್ಬಂದಿಗಳ ಮೇಲೂ ಕೂಡ ಬೀಳ್ಬೋದು. ಇದು ಒಂದು ರೀತಿ ಏನಾಯ್ತು ಅಂದರೆ ಶಿಕ್ಷಣ ಇಲಾಖೆ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಶಾಲೆಗಳ ಬಗ್ಗೆ ಯೋಚನೆ ಮಾಡೋದು ಎಷ್ಟು ಮುಖ್ಯನೋ ಅದೇ ರೀತಿ ಕಚೇರಿಗಳ ಬಗ್ಗೆನೂ ಕೂಡ ಆಲೋಚನೆ ಮಾಡಿ ಇಲ್ಲಿನ ದುರಸ್ತಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ನಮ್ಮ ಒಳಗಡೆ ಕೂಡ ಹೋಗೋಣ. ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾರೆ ಈಗ ನಮ್ಮ ಕ್ಯಾಮ್ರಾಮನ್. ಏನಂತಂದರೆ ಸುಮಾರು 100 ವರ್ಷಗಳ ಹಿಂದಿನ ಈ ಒಂದು ಕಚೇರಿ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ರೀತಿಯ ಸಿಬ್ಬಂದಿಗಳು ಇಲ್ಲಿ ವರ್ಕ್ ಮಾಡ್ತಾರೆ. ಆದರೆ ಈ ದೃಶ್ಯಗಳಲ್ಲಿ ನೋಡಿದಾಗ ಕಟ್ಟಡಗಳು ನೋಡ್ಬೋದು. ಅಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೀರು ಬಂದು ಒಂದು ರೀತಿ ಜಿನುಗಿರ್ತಕ್ಕಂಥದ್ದು, ಅದೇ ಕಲೆಗಳು ಕೂಡ ಅದೇ ರೀತಿ ಇರ್ತಕ್ಕಂಥದ್ದು. ಜೊತೆಗೇನಂತಂದರೆ ಮೇಲ್ಛಾವಣಿಯು ಕೂಡ ಸಮಸ್ಯೆನೂ ಕೂಡ ಇರ್ತಕ್ಕಂಥದ್ದು. ಸುಮಾರು ಹಳೆಯ ಕಟ್ಟಡ ಆಗಿರೋದ್ರಿಂದ ಒಂದು ರೀತಿ ಇಲ್ಲಿನ ಸಿಬ್ಬಂದಿಗಳು ಕೂಡ ನಿತ್ಯ ಒಂದು ರೀತಿ ಆತಂಕದಲ್ಲಿ ಯಾವ ಬೇಕಾದರೂ ತಲೆ ಮೇಲೆ ಬೀಳ್ಬೋದು, ಏನಾಗುತ್ತೋ ಅಂತಕ್ಕಂಥ ಭಯದಲ್ಲೂ ಕೂಡ ಇಲ್ಲಿನ ಸಿಬ್ಬಂದಿಗಳು ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಡಿಡಿಪಿಐ ಮಂಜುನಾಥ್ ಸರ್ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದು ನಮ್ಮದು ಹಳೆ ಕಟ್ಟಡ. ಅಖಂಡ ಜಿಲ್ಲೆ ಇದ್ದಾಗಲೂ ಸಹ ಇದು ಕಟ್ಟಡ ಇಲ್ಲಿಂದಲೇ ಆಡಳಿತ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು. ಈಗ ದಾವಣಗೆರೆ ಮತ್ತು ಚಿತ್ರದುರ್ಗ ಬೈಫರ್ಗೇಷನ್ ಆಗಿರೋದ್ರಿಂದ ನಮ್ಮ 6 ತಾಲೂಕಿಗೆ ಇದು ಜಿಲ್ಲಾ ಮಟ್ಟದ ಕಚೇರಿಯಾಗಿದೆ. ಈಗ ಮಳೆ ಬಂದಾಗ ಜಿನುಗ್ತಿರ್ತೈತೆ, ಹನಿ ಎಲ್ಲ ಜಿನುಗ್ತಿರುತ್ತೆ. ಜೊತೆಗೆ ಹಳೆ ಕಟ್ಟಡ ಆಗಿರೋದ್ರಿಂದ ಅದೆಲ್ಲ ಕೆಲವು ಸಿಮೆಂಟು ಹಾಕಿರ್ತಕ್ಕಂಥದ್ದು ಬೀಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆದ್ದರಿಂದ ಇದನ್ನು ಅತಿ ಶೀಘ್ರವಾಗಿ ನಾವು ಮಾನ್ಯ ಜಿಲ್ಲಾ ಸಚಿವರು, ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಹೊಸ ಪ್ರಸ್ತಾವನೆಯನ್ನು ಈಗಾಗಲೇ ನಾವು ಸಿದ್ಧಪಡಿಸಿ ಸಬ್ಮಿಟ್ ಮಾಡ್ತಾಯಿದ್ದೀವಿ. ಅನಾಹುತ ಆಗೋದಕ್ಕಿಂತ ಮೊದಲೇ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಈ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ. ಇದಿಷ್ಟು ಡಿಡಿಪಿಐ ಮಂಜುನಾಥ್ ಸರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ನೆಲ್ಲತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.